ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಳ್ಳೆ ಸೌಂಡ್ ರೆಕಾರ್ಡ್ ಮಾಡಿಸಿದ್ದೀವಿ. ಅಟ್ಲೀಸ್ಟ್ 150 ರೂಪಾಯಿನ ಇಯರ್ಫೋನ್ ತೊಗೊಂಡು ಹಾಕೊಂಡಾದರೂ ವಿಡಿಯೋ ನೋಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಆಯ್ತು ಬಿಡು. ಇವನೇ ಹಿಂಗ್ ನೋಡ್ತಿದ್ದಾನೆ, ಬಿಟ್ರೆ ಮೈ ಮೇಲೆ ಎಗ್ರ ತರ ಇದ್ದಾನೆ. ಏನದ್ ಸೌಂಡು? ರೀ ಸಾಕ್ ನಿಲ್ಸಿ, ಕೆಡ್ತಿದ್ದು. ಸಾರಿ. ನೋಡಿ, ನನ್ಗೆ ಸುತ್ತಿ ಬಳಸಿ ಎಲ್ಲ ಮಾತಾಡಕ್ ಬರಲ್ಲ. ಏನಿರು ಡೈರೆಕ್ಟ್ ಪಾಯಿಂಟ್ಗೆ ಬರ್ತೀನಿ. ನೀವ್ ಎಣ್ಣೆ ಹೊಡಿತೀರಾ? ಎಣ್ಣೆನಾ? ನನ್ ಬಾಳೆಲ್ಲ ನೋವೆ. ಏನಂತ ಒಂದು ಗೋಳು? ಏ ಅವ್ನ್ ಬಾಳೆನಲ್ಲಿ ನೋವಂತೆ, ಕುಡಿಯ ನೀನು. ಅದು ವಾರಕ್ಕೆ ಒಂದೇ ಒಂದಿನ ಹೊಡಿತೀನಿ ಅಷ್ಟೇ. ನಾನ್ ಡೈಲಿ ಹೊಡಿತೀನಿ. ಯಾಕೆ ಹುಡುಗರು ಮಾತ್ರ ಹೊಡಿಬೇಕಾ? ಹುಡುಗಿರು ಹೊಡಿಬಾರ್ದಾ? ಈಕ್ವಾಲಿಟಿ. ಇಲ್ಲ ಇಲ್ಲ, ಹುಡುಗಿರು ಹೊಡಿಬೋದು. ಗುಡ್. ಕಿಸ್ ಕೇಳ್ತಾವಳೆ. ನಾನ್ ಕೇಳಿದ್ದು ಸಿಗರೇಟ್ ಸತ್ತೀರಾ ಅಂತ. ಸಾರಿ, ಸಿಗರೇಟು. ಲೇಲೆ, ಏನೋ ಮಾಡ್ತಿದ್ಯಾ? ಬಿಸಾಕ್ತಾ ಇದ್ದೀನಿ. ಏಯ್, ಇನ್ನೂ 2 ಪಫ್ ಐತೆ. ಫಿಲ್ಟರ್ನು ಬಿಡಲ್ವಲ್ಲ. ಅದು ದಿನಕ್ಕೆ 2 ಅಷ್ಟೇ. ನಾನ್ ಡೈಲಿ 2 ಪ್ಯಾಕ್ ಸೇದ್ತೀನಿ. ಹಾ? ಯಾಕೆ ಹುಡುಗರು ಮಾತ್ರ ಸೇದ್ಬೇಕಾ? ಹುಡುಗಿರ್ ಸೇದ್ಬಾರ್ದಾ? ಈಕ್ವಾಲಿಟಿ. ಇಲ್ಲ ಇಲ್ಲ, ಹುಡುಗಿರು ಸೇದ್ಬೋದು. ನೀವು ಜೂಜ್ ಆಡ್ತೀರಾ? ಜೂಜಲ್ಲ ಆಡಲ್ಲ. ನಾನ್ ಆಡ್ತೀನಿ. ಏನ? ಯಾಕೆ ಹುಡುಗರು ಜೂಜ್ ಆಡಿಲ್ಲ ಅಂದ್ರೆ ಹುಡುಗಿರ್ ಜೂಜ್ ಆಡ್ಬಾರ್ದಾ? ಇಲ್ಲ ಇಲ್ಲ, ಆಡ್ಬೋದು. ಜೇಬಲ್ಲಿರೋ ಕಾಸು ಖಾಲಿ ಆಗೋ ತನಕ ಯಾರು ಬೇಕಾದ್ರೂ ಆಡ್ಬೋದು. ಇವಳು ಮಾದ್ರಿನೇ. ನೋಡಿ, ಹುಡುಗರು ಹುಡುಗಿರು ಸಮಾನ. ನನ್ ಮದ್ವೆಲಿ ಅಶ್ವಿನಿ ನಕ್ಷತ್ರನ ನಾನ್ ತೋರಿಸ್ತೀನಿ. ಅಶ್ವಿನಿ ನಕ್ಷತ್ರನ ಮದುವೆಲಿ ತೋರಿಸೋದು ಅರುಂಧತಿ ನಕ್ಷತ್ರ ಅಲ್ವಾ? ಇವಳು ಯಾರೋ ಮೋಸ್ಟ್ಲಿ ಸೀರಿಯಲ್ ನೋಡ್ಬಿಟ್ಟು ಮೆಂಟ್ಲಾಗ್ಬಿಟ್ಟವಳು. ನೀನ್ ನೋಡ್ತೀಯಾ? ಸಪ್ತಪದಿನ ನಾನ್ ಸುತ್ತಿಸ್ತೀನಿ. ನೀನ್ ಸುತ್ತ್ಯಾ? ಸುತ್ತೋದೆ. ಸ್ವಂತ ಮನೆ, ಟ್ರಾವೆಲ್ ಕಂಪ್ನಿ ಓನರ್ ಆದರೂ ಹುಡುಗ ಸಿಗದೆ ನನ್ನ ಒಪ್ಕೊಂಡಾಗಲೇ ಅನ್ಕೋಬೇಕಾಯ್ತು. ಇದೊಂದು ಮೆಂಟ್ಲ್ ಕೇಸ್ ಅಂತ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲ, ಮದುವೆ ದಿನ ತಾಳಿನಾದರೂ ನಾನು ಕಟ್ಬೋದಾ ಅಥವಾ ಅದನ್ನೂ ನೀವೇ? ಇಲ್ಲ, ನನ್ ಕುತ್ತಿಗೆಗೆ ತಾಳಿನ್ ಬೇಕಂದ್ರೆ ನೀವೇ ಕಟ್ಟಿ. ನಿನ್ ಕುತ್ತಿಗೆಗೆ ನಾನ್ ಬೇರೆನೆ ಕಟ್ತೀನಿ. ಬೇರೆನಾ ಅಂದ್ರೆ? ಗುಡ್ ಬಾಯ್, ವೆರಿ ಗುಡ್. ಅಕ್ಕ, ನಿನ್ ಕೈ ಮುಗಿತೀನಿ, ಬಿಟ್ಬಿಡಕ್ಕ. ಅಪ್ಪ ಆಂಜನೇಯ, ನಮ್ಮ ಜನ್ಮದ ಜೋಡಿ ಮ್ಯಾಟ್ರಿಮನಿನ ಉದ್ಧಾರ ಮಾಡಪ್ಪ. ಹಂಗೆ ಹಳೆ ಕಸ್ಟಮರ್ ಸಿಗದೇ ಇರಂಗ್ ಮಾಡಪ್ಪ. ನೀನೇನಯ್ಯ ಮಾಡ್ತಾ ಇದೀಯ ಇಲ್ಲಿ? ಸಾರ್, ಒಂದು ಒಳ್ಳೆ ಹುಡುಗಿ ತೋರಿಸಿ ಅಂತಂದ್ರೆ ಅದ್ಯಾವುದೋ ಮೆಂಟಲ್ ಗಿರಾಕಿನ ನನ್ನ ತಗ್ಲಾಕಕ್ಕೆ ನೋಡಿದಿರಾ? ನಾನು ಅವಳು ಕುತ್ತಿಗೆಗೆ ತಾಳಿ ಕಟ್ಟೋಣ ಅಂತ ಹೋಯ್ತಿದ್ರೆ ಅವಳು ನನ್ನ ಕುತ್ತಿಗೆಗೆ ನಾಯಿ ಬೆಲ್ಟ್ ಹಾಕೋಣ ಅಂತ ಬತ್ತವಳೆ. ನನ್ಗ ಹುಡುಗಿ ಬೇಡಪ್ಪ, ಬೇರೆ ಹುಡುಗಿ ತೋರಿಸಿ ಅಷ್ಟೇ. ಬೇರೆ ಹುಡುಗಿನ? ಯೋ, ಇರೋದೇ ಲಿಮಿಟೆಡ್ ಸೀಟ್ ಕಣಯ್ಯ. ಸಿಕ್ಕಿರೋ ಸೀಟ್ಗೆ ಖರ್ಚಿಫ್ ಹಾಕೊಂಡು ಇಟ್ಕೊ ಅಂದ್ರೆ ಅದ್ ಬೇಡ ಇದ್ ಬೇಡ ಅಂತೀಯಲ್ಲಯ್ಯ. ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಣಯ್ಯ. ಏನು ಅಡ್ಜಸ್ಟ್ಮೆಂಟು ಸರ್? ನನಗವೆಲ್ಲ ಆಗಲ್ಲ. ನಮ್ಮ ಹುಡುಗಿ ಹೆಂಗಿರ್ಬೇಕು ಅಂದ್ರೆ, ನಡೆದ್ರೆ ನವಿಲ್ ಥರ ಇರ್ಬೇಕು, ಹಾಡಿದ್ರೆ ಕೋಗಿಲೆ ಥರ ಇರ್ಬೇಕು. ಆ ಥರ ಒಂದು ಒಳ್ಳೆ ಹುಡುಗಿದ್ರೆ ಹೇಳಿ, ಮದುವೆ ಮಾಡ್ಕೊತೀನಿ. ಅಲ್ಲ ಕಣಯ್ಯ, ಸ್ವಂತ ಮನೆ, ಗೌರ್ಮೆಂಟ್ ಜಾಬ್, ತಿಂಗಳಿಗೆ 1 ಲಕ್ಷ ಸಂಬಳ ತಗೋತಾ ಇರೋಂಗೆ ಹುಡುಗಿ ಸಿಗ್ತಾ ಇಲ್ಲ. ಇನ್ 30,000 ದುಡಿತಿದ್ದೀನಿ ಅಂತ ಅಳ್ಳಾಡ್ಸ್ಕೊ ಬಂದ್ಬಿಟ್ಟವನೆ. ಅದ್ರಲ್ಲಿ ಬೇರೆ ಡಿಮ್ಯಾಂಡ್ಸು. ಹುಡುಗಿ ನವಿಲು, ಕೋಗಿಲೆ, ಕಾಗೆ ಅಂತ ಎಲ್ಲ. ಹಿಂಗೋದ್ರೆ ನಿಂಗ್ ಜೀವನದಲ್ಲಿ ಮದುವೆ ಆಗಲ್ಲ, ಹೋಗು.
ದುಡ್ಡು ಇಸ್ಕೊಂಡು ಉಲ್ಟಾ ಹೊಡೆದ್ಬಿಟ್ನಲ್ಲ. ಏನೋ ಸ್ಕೆಚ್ ಆಗ್ತಾವನೆ. ನಂಗೆ ಗೊತ್ತು ಹೆಂಗ್ ರೂಟಿಗೆ ತರಬೇಕಂತ. ಹಂಗಾದ್ರೆ ನಾನು ದುಡ್ಡು ವಾಪಸ್ ಕೊಟ್ಬಿಡಿ, ನಾನು ಹೋಯ್ತೀನಿ. ದುಡ್ಡು ವಾಪಸ್ ಕೇಳ್ತಾನೆ, EMI ಬೇರೆ ಕಟ್ಟಬೇಕು. ಸೆಕೆಂಡ್ ಪ್ರೊಫೈಲ್ ತಗ್ಲಾಕ್ ಬಿಡೋಣ. ಹುಡುಗಿ ಇದ್ದಾಳೆಯಾ? ಹೆಸರು ಸ್ವಾತಿ, IT ಕಂಪ್ನಿಲಿ ಕೆಲಸ, ಜಯನಗರಲ್ಲಿ ಸ್ವಂತ ಮನೆ ಇದೆ. ಮೀಟ್ ಮಾಡಿಸ್ಲಾ? ಹಾ? ಹ್ಮ್. ನೀವು ಮದ್ವೆ ಯಾಕಾಗ್ಬೇಕಂತಿದ್ದೀರಾ? ಮದ್ವೆನಾ? ಹಾ, ಯಾವಾಗಪ್ಪ ನಿನ್ ಮದುವೆ? ಯಾವಾಗ್ಲೂ ಮದ್ವೆ? ನಿನ್ ಮದುವೆ ಯಾವಾಗ? ನೀನ್ ಮದ್ವೆ ಯಾವಾಗಣ? ನಾನು ಮದುವೆ ಆಗೋ ತನಕ ನನ್ನ ಸಂಬಂಧಿಕರಿಗೆ ನೆಮ್ಮದಿ ನಿದ್ರೆ ಇಲ್ಲ, ಅದಕ್ಕೆ. ಏನು? ಆ ಇಲ್ಲ ಇಲ್ಲ, ಅದು ನನ್ನ ಫ್ಯೂಚರ್ನ ಒಬ್ರು ಒಳ್ಳೆ ಪಾರ್ಟ್ನರ್ ಜೊತೆ ಹಂಚ್ಕೊಳ್ಳೋಣ ಅಂತ. ಓಕೆ. ನಿಮಗೆ ಮಕ್ಕಳಂದ್ರೆ ಇಷ್ಟನಾ? ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಮಕ್ಳ ಬಗ್ಗೆ ಕೇಳ್ತಾಳೆ. ಮಕ್ಕಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ನನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಅಂತ ಭೇದ ಭಾವ ಮಾಡದೇ ಇರೋನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಹೌದಾ? ಅಯ್ಯೋ, ನಮ್ಮ ಏರಿಯಾದಲ್ಲಿರೋ ಒಂದು ಮಗುನೂ ನಂದಲ್ಲ, ಆದರೂ ಎಲ್ಲರನ್ನೂ ನನ್ನ ಮಕ್ಳ ಥರನೇ ನೋಡ್ತೀನಿ. ಹಾಂ, ಅಂದರೆ ನನಗೆ ನನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಅಂತ ಭೇದ ಭಾವ ಇಲ್ಲ ಅಂದೆ. ಓ ಹಾಗೆ. ಹಾಗಿದ್ರೆ ನನ್ನ ಮಗುನ ನಿಮ್ಮ ಮಗು ಥರ ನೋಡ್ತೀರಾ ಅಲ್ವಾ? ಹಾಂ, ಇದೇನು ಕೇಳ್ತಾವಳೆ? ಅಲ್ಲ, ನಿಮ್ಮ ಮಗು ಅಂದಮೇಲೆ ಅದು ನಮ್ಮ ಮಗುನೇ ತಾನೆ ನೋಡಿತಾವಳೆ. ನನಗೆ ಈ ಮದುವೆ ಓಕೆ. ನನಗೂ ಓಕೆ. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಧ್ವಜ ಇನ್ನಷ್ಟು ಅರಳಿದೆ. ಯಾರಿವರು? ಇವನು ಎರಡನೇ ಗಂಡನ ಮಗ, ಮೊದಲೇ ಗಂಡನ ಮಗ. ಎರಡನೇ ಗಂಡ ಮೊದಲನೇ ಗಂಡ? ಹಾಂ. ಡೈವರ್ಸ್ ಆದಮೇಲೆ ನನ್ನ ಕಸ್ಟಡಿಲೇ ಇರೋದು. ನಿಮಗೆ ಡೈವರ್ಸ್ ಆಗಿದೆಯಾ? ಡೈವರ್ಸ್ ಆಗದೇನೆ ನೆಕ್ಸ್ಟ್ ಮ್ಯಾರೇಜ್ ಆಗಕ್ಕಾಗತ್ತಾ? ನೆಕ್ಸ್ಟ್ ಮ್ಯಾರೇಜಾ? ಇವರು ನಿಮ್ಮ ಹೊಸ ಡ್ಯಾಡಿ. ಹಾಂ ಹಾಂ ಹಾಂ. ಯೋ, ನೀನೇನಯ್ಯ ಎಲ್ಲಾದ್ರೂ ಫಾಲೋ ಮಾಡ್ತೀಯಲ್ಲಯ್ಯ? ಮತ್ತಿನೇನು ಸರ್? ಹಾಂ, IT ಕೆಲಸ, ಜಯನಗರದ ಸ್ವಂತ ಮನೆ ಅಂದ್ಬಿಟ್ಟು ಆ ಸೆಕೆಂಡ್ ಹ್ಯಾಂಡ್ ಆಂಟಿನ ನಂಗೆ ತಗೊಳಕ್ಕೆ ನೋಡಿದ್ದೀರಾ? ನನಗೆ ಆ ಆಂಟಿ ಬೇಡ, ಬೇರೆ ಹುಡುಗಿ ತೋರಿಸಿ. ಯೋ, ಸ್ವಲ್ಪ ದಿನ ಹೋದ್ರೆ ನಿನ್ ತಲೆಯಲ್ಲಿರೋ ಕೂದಲು ಹೋಗಿ ನೀನು ಅಂಕಲ್ ಆಗ್ಬಿಡ್ತೀಯ. ಅವಾಗ ಆ ವಾಂಟಿನೂ ಸಿಗಲ್ಲ. ನಾನು ಹೇಳೋದು ಕೇಳು, ಆ ವಾಂಟಿನ ಮದುವೆ ಆಗು. ಮ್ಯಾಚೇ ಇಲ್ಲದೆ ಮ್ಯಾಚ್ ಮ್ಯಾಚ್ ಸಿಗುತ್ತೆ, ಅದು ಎರಡೆರಡು. ಬೇಡ ಬೇಡ, ನನಗೆ ಆ ಆಂಟಿ ಬೇಡ. ಇನ್ನೂ 2 ಪ್ರೊಫೈಲ್ ಐತೆ ಅಂದಿದ್ರಲ್ಲ, ಅದರಲ್ಲಿ ಇನ್ನೊಂದು ಪ್ರೊಫೈಲ್ ಐತಲ್ಲ, ಅದನ್ನೇ ಓಕೆ ಮಾಡಿಸ್ಬಿಡಿ. ಆ ಪ್ರೊಫೈಲ್ನ ಓಕೆ ಮಾಡಿಸ್ಬೋದು, ಆದರೆ ಅವಳು ಮುಸ್ಲಿಂ ಹುಡುಗಿ ಕಣಯ್ಯ. ನಿಂಗೆ ಓಕೆನಾ? ಹಾಂ, ಮುಸ್ಲಿಂ ಹುಡುಗಿನ? ಹಾಂ, ಮದುವೆಗೆ ಬಿರಿಯಾನಿ ಮಾಡಿಸ್ಬಿಟ್ಟು ಬೀಗ್ ರೂಟಿಗೆ ಖರ್ಚು ಮಿಕ್ಕಿಸ್ಬಿಡ್ಬೋದು. ಸರ್ವ ಜನಾಂಗದ ಶಾಂತಿಯ ತೋಟ, ನನ್ನ ಮದುವೆಗೆ ಬಿರಿಯಾನಿ ಊಟ, ನಂಗೆ ಓಕೆ. ಓಕೆ ಓಕೆ. ನಿಮಗೆ ನಾನು ಇಷ್ಟ ಆದ್ನಾ? ಕ್ಯಾ ಬೋಲಾ? ಬೋಳನ ತಲೆ ಮೇಲೆ ಇಷ್ಟೊಂದು ಕೂದಲೈತೆ, ಆಗಲೇ ಬೋಳ ಅಂತವಳೆ. ಬೋಳ ಅಲ್ಲ, ಕ್ಯಾ ಬೋಲಾ? ಏನು ಹೇಳಿ? ಹೇಳಿ ಮೇಡಮ್, ನೀವು ಹಿಂದಿಲೇ ಮಾತಾಡ್ಬಿಡಿ. ಏಯ್, ನಮ್ದುಕ್ಕೆ ಕನ್ನಡ ಚೆನ್ನಾಗೇ ಬರುತ್ತೆ, ಹಾಗೆ ನಿಮ್ದುಕ್ಕೆ ಇಷ್ಟಾಗೇ ಆಗುತ್ತೆ. ನಮ್ದಕ್ಕೂ ಅಷ್ಟೇ, ನಿಮ್ದಕ್ಕೆ ಇಷ್ಟ ಆಗುತ್ತೆ. ಫಸ್ಟ್ ಇವಳಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಬಿಡ. ಮೇಡಮ್, ಒಂದೇ ಒಂದು ಡೌಟ್ ಇದೆ, ಕೇಳ? ಕೇಳಿ. ಅಲ್ಲ, ನೀವು ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಾ, ಕೋಟ್ಯಾಂತರ ರೂಪಾಯಿ ಆಸ್ತಿ ಬೇರೆ ಇದೆಯಂತೆ, ಆದರೂ ನಿಮ್ಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ? ಅದು ನಮ್ದುಕ್ಕೆ 3 ಜನ ಅಣ್ಣಗೆ ಇದ್ದಾರೆ. ನಮ್ದುಕ್ಕೆ ಶಾದಿಗೆ ಆದ್ರೆ ಅವ್ರದಕ್ಕೆ ಆಸ್ತಿಗೆ ಡಿವೈಡ್ ಆಗುತ್ತೆ ಅಂತ ನಮ್ದುಕ್ಕೆ ಶಾದಿ ಆಗೋಕ್ಕೆ ಬಿಡ್ತಿಲ್ಲ. ಅಂತ ಕಳ್ಳ ನನ್ನ ಮಕ್ಕಳ ನಿಮ್ಮ ಅಣ್ಣಂದ್ರು? ಯಾರ್ರೀ ಅವರು? ತೋರಿಸ್ರಿ. ಒಬ್ಬೊಬ್ಬನು ಹೊಡೆದು ಬಡ್ದು ಬಗ್ದು ಬಾಯಿಗೆ ಹಾಕೊಂಡು ಅಗ್ದು ಬಿಡ್ತೀನಿ. ಎಲ್ಲಿದ್ದಾರೆ ಅವರು? ಜೈಲ್. ಜೈಲ? ಈ ಪಿಕ್ ಪಾಕೆಟ್ ಕೇಸಲ್ಲಿ ಏನಾದರೂ ಒಳಗೋಗಿದ್ದಾರಾ? ಇಲ್ಲ, ನನ್ನ ಅಣ್ಣ ಗುಂಡ ಇದ್ದಾರೆ. ಗುಂಡ? ಗುಂಡ ಅಂದ್ರೆ ಗುಂಡ್ಗುಣಕ್ಕಿದ್ದಾರಾ? ಗುಂಡ ಅಲ್ಲ, ಗುಂಡ ರೌಡಿಗೆ ಇದ್ದಾರೆ. ರೌಡಿನ?
ಹಾ ಒಂದ್ ಹುಡ್ಗ ನನ್ ಹಿಂದೆಗೆ ಬರ್ತಿದ್ದ ಅಂತ ನಮ್ ಫಸ್ಟಿಗೆ ಅವ್ನ್ ಕಾಲ್ಗೆ ಕತ್ತರಿಸ್ಬಿಟ್ಟಿದ್ದಾರೆ. ಕಲ್ಲಾಪ್ಸು. ಇನ್ನೊಬ್ಬ ಲವ್ ಲೆಟರ್ಗೆ ಕೊಟ್ಬಿಟ್ಟ. ಅದ್ಕೆ ನಮ್ ಸೆಕೆಂಡ್ಗೆ ಅವ್ನ್ ಕೈಗೆ ಕತ್ತರಿಸ್ಬಿಟ್ಟಿದ್ದಾರೆ. ಕೈಲಾಪ್ಸು. ಇನ್ನೊಬ್ಬ ಅಂತೂ ಐ ಲವ್ ಯು ಅಂತ ಪ್ರಪೋಸ್ಗೆ ಮಾಡ್ಬಿಟ್ಟ. ಎಲ್ಲ ನಮ್ ಲಾಸ್ಟ್ಗೆ ಅವ್ನ್ ತಲೆಗೆ ಕತ್ತರಿಸ್ಬಿಟ್ಟಿದ್ದಾರೆ. ತಲೆನೇ ಲ್ಯಾಪ್ಸು. ನೀವೆಲ್ಲ ಹೋದ್ರಿ? ಬಂದೆ. ಅಲ್ಲ ನಾನ್ ನಿಮ್ದಕ್ಕೆ ಮದ್ವೆ ಆಗ್ತೀನಿ ಅಂದ್ರೆ ನಮ್ದಕ್ಕೆ ಏನ್ ಕತ್ತರಿಸ್ತಾರೆ? ಅದ್ ಗೊತ್ತಿಲ್ಲ. ನನಗ್ ಗೊತ್ತಿದೆ. ಅಣ್ಣ ಒಂದು ಕುಷ್ಕ. ಯೋ ನೀನೇನಯ್ಯ ಎಲ್ಲೋದ್ರೂ ಫಾಲೋ ಮಾಡ್ತೀಯಲ್ಲಯ್ಯ, ನೆಮ್ಮದಿಯಾಗಿ ಊಟನಾದ್ರೂ ಮಾಡಕ್ ಬಿಡಿ. ಸಾರ್ ನೀವಿಲ್ಲಿ ನೆಮ್ಮದಿಯಾಗಿ ಬಿರಿಯಾನಿ ತಿಂತಿದ್ದೀರಾ, ನಾನು ನನ್ನ ಮದ್ವೆಗೆ ಬಿರಿಯಾನಿ ಊಟ ಅಂತ ನಾನು ಮದ್ವೆಗೆ ಹೂ ಅಂತಂದ್ರೆ ಆ ನನ್ನ ಮಕ್ಕಳು ಆ ಬಿರಿಯಾನಿಗೆ ನನ್ನೇ ಮಟನ್ ಮಾಡಂಗವ್ರೆ. ಅವ್ರೇನು ಮನುಷ್ಯ ಮರಿ ಕಡ್ದಂಗೆ ಮನುಷ್ಯರು ಕಡಿತಾವ್ರೆ. ನನ್ಗೆ ಆ ಹುಡುಗಿ ಬೇಡ, ಬೇರೆ ಹುಡುಗಿ ಹುಡುಕಿ. ಬೇರೆ ಹುಡುಗಿ ಹುಡುಕಿ ಅಷ್ಟೇ. ಬೇರೆ ಹುಡುಗಿನ ತಗೋ ನಿನ್ ದುಡ್ಡನ್ನ. ನಿನಗೆ ಹುಡುಗಿ ಹುಡ್ಕಕ್ಕಾಗಲ್ಲ, ಎದ್ದೋಗು. ಇದೇನು ಎಮೋಷ್ನಲಿ ವರ್ಕೌಟ್ ಮಾಡೋಣ. ಸರ್ ಬೇಜಾರು ಮಾಡ್ಕೊಬೇಡಿ ಸರ್. ತಗೊಳ್ಳಿ ಸರ್, ತಗೊಳ್ಳಿ, ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್. 2K ಕಿಡ್ಸ್ ಎಲ್ಲ ಮದುವೆ ಆಗಿ ಮಕ್ಳು ಎತ್ಕೊಂಡು ಓಡಾಡ್ತಾವ್ರೆ. ನಮ್ಮಂತ 90s ಕಿಡ್ಸು ಇರೋ ತಲೆನೇ ಎತ್ಕೊಂಡು ಓಡಾಡಕೈತಿಲ್ಲ. ನಾನು ಹೋಗಿದ ಕಡೆ ಎಲ್ಲ ಸಿಂಗಲ್ಲು ಅಂತ ಹೇಳ್ತಾ ಇದ್ರೆ ಚಿಕ್ಕ ಮಕ್ಕಳೆಲ್ಲ ಅಂಕಲು ಅಂತ ಕೂಗ್ತವ್ರೆ. ದಯವಿಟ್ಟು ಸರ್ ಹೆಂಗಾದ್ರೂ ಒಂದೇ ಒಂದು ಸೆಟ್ ಮಾಡ್ಕೊಟ್ಬಿಡಿ ಸರ್. ಸೆಟ್ ಮಾಡ್ಕೊಡ್ಬೇಕಾ? ಅಂದರೆ ಒಂದೇ ಒಂದು ಜೋಡಿ ಹುಡ್ಕೊಟ್ಬಿಡಿ ಸರ್. ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ ಕಣಯ್ಯ, ಅಮಾಯಕ ಸರ್. ಆದ್ರೆ ನಾನೇನ್ ಮಾಡ್ಲಿ? ಐ ಆಮ್ ಹೆಲ್ಪ್ಲೆಸ್. ನನ್ನ ಕೈಯಲ್ಲಿ ಏನು ಇಲ್ವಲ್ಲ. ನೋಡು ಖಾಲಿ ಇದೆ. ಸರ್ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಈಗ ಒಂದ್ ಸ್ವಲ್ಪ ಶಕ್ತಿ ಬಂದಂಗಾಗಿದೆ. ತಲೆ ಕೆಡ್ಸ್ಕೊಬೇಡ. ಇನ್ನೊಂದು ಪ್ರೊಫೈಲ್ ಇದೆ, ಸ್ಪೆಷಲ್ ಪ್ರೊಫೈಲು. ಆದ್ರೆ ಮೀಟಿಂಗ್ ಇಲ್ಲ, ಡೈರೆಕ್ಟ್ ಮದುವೆ, ಅದು ನಾಳೆನೆ. ಓಕೆನಾ? ಡೈರೆಕ್ಟ್ ಮದುವೆನಾ? ಸರ್ ಆ ಹುಡುಗಿ ಹಿಂದೆ ಈ ಥರ ಯಾರು ರೌಡಿಗಳಿಲ್ಲ ತಾನೆ? ಇಲ್ಲ. ಓಕೆ ಸರ್, ಈ ಸೆಕೆಂಡ್ ಮ್ಯಾರೇಜ್ ಥರ್ಡ್ ಮ್ಯಾರೇಜ್ ಅಲ್ಲ ತಾನೆ? ಹುಡುಗರು ಯಾರು ಅವಳ ಹತ್ರನೇ ಹೋಗಿಲ್ಲ ಕಣಯ್ಯ. ಹುಡುಗರು ಯಾರು ಹತ್ರನೇ ಹೋಗಿಲ್ವಾ? ಬೆಂಕಿ ಇರಬೇಕು ಸರ್. ಅವಳು ಈ ಫಸ್ಟ್ ಹುಡುಗಿ ಥರ ಮೆಂಟ್ಲಂಗೆ ಏನು ಆಡಲ್ಲ ತಾನೆ? ಅವಳು ಹುಡುಗಿ ಥರನೇ ಅಲ್ಲ ಕಣಯ್ಯ, ಸ್ಪೆಷಲ್ಲು. ಹುಡುಗಿ ಥರಾನೇ ಅಲ್ಲ, ಸ್ಪೆಷಲ್ಲಾ? ಸರಿ ಸರ್, ಇನ್ನೇನೇ ಪ್ರಾಬ್ಲಮ್ ಇದ್ರು ಪರವಾಗಿಲ್ಲ ಸರ್, ನಾನು ಅವಳನ್ನ ಮದುವೆ ಮಾಡ್ಕೊತೀನಿ. ಫಿಕ್ಸ್ ಮಾಡಿ ಸರ್, ಮದುವೆನ ಫಿಕ್ಸ್ ಮಾಡಿ. ಸರಿ. ಹಲೋ, ಸುಂದ್ರಿ, ಹುಡುಗ ಸಿಕ್ಕಿದ್ದೀನಮ್ಮ. ಓ, ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಸ್ಮಾರ್ಟ್. ನಾಳೆನೆ ಮದುವೆ ಆಯ್ತಾ? ಆ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಬಂದ್ಬಿಡು. ಅದು ಅಫಿಡವಿಟ್ ಮಾಡಿಸಿದ್ಯಲ್ಲ ನೇಮ್ ಚೇಂಜ್ದು, ಅದನ್ನೂ ತಗೊಂಬಂದ್ಬಿಡು. ನೇಮ್ ಚೇಂಜಾ? ಸರ್ ಅದೇನೋ ನೇಮ್ ಚೇಂಜ್ ಅಂತಿದ್ರಿ, ಮೊದಲೇನಿತ್ತು ಸರ್ ಹೆಸರು? ಅದೇನಿಲ್ಲ ಕಣಯ್ಯ, ಸುಂದ್ರ ಅಂತ ಇತ್ತು. ಆಪರೇಷನ್ ಆದ್ಮೇಲೆ ಸುಂದ್ರಿ ಅಂತ ಇತ್ತು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ QR ಕೋಡ್ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿ.